ಅದು ಮೂಲಭೂತ ಸೌಲಭ್ಯ ಮಾಡಕ್ ಸಾಧ್ಯ. ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ 2 years. ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲನೂ ಕೂಡ ಯೋಚನೆ ಮಾಡ್ತೀರಾ, ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ಮತ್ತೆ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ 80% 85% ಸ್ಯಾಲ್ರಿಗೆ ಹೋಗ್ಬಿಡುತ್ತೆ. ಇನ್ನು 15% ಅಲ್ಲಿ ಯಾವುದು ಮೂಲಭೂತ ಸೌಲಭ್ಯ ಮಾಡಕ್ ಸಾಧ್ಯ? ಈ ಸಂದರ್ಭದಲ್ಲಿ ದೊರೆಸ್ವಾಮಿ ಅಂತ ಒಬ್ರು ನಮ್ಮ PS ಕಾಲೇಜ್ ಅವರು ಇದ್ರು. PS ಕಾಲೇಜಿನ ಮುಖ್ಯಸ್ಥರು, ನಮ್ಮ ಸರ್ಕಾರ ಇದ್ದಾಗ ಎಜುಕೇಷನ್ ಅಡ್ವೈಸರ್ ಆಗಿದ್ರು. ಅವರು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ದತ್ತು ತಗೊಳ್ಳೋದು, ಶಾಲೆಗಳನ್ನ ದತ್ತು ತಗೊಳ್ಳೋದು. ಸರ್, ಮೆನಿ ಯೂನಿವರ್ಸಿಟೀಸ್ ದೇ ಕೇಮ್ ಫಾರ್ವರ್ಡ್. ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು. ಅದು ರೇವಾ ಇರ್ಬೋದು, ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು, ಯಾವುದೋ ಯೂನಿವರ್ಸಿಟಿಗಳು. ಆದರೆ ಅದು ಎಲ್ಲಿ ಮುಂದುವರೆದಿದೆಯಾ, ನಿಂತಿದೆಯಾ, ಎಷ್ಟು ಮಟ್ಟ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಮಿ ದ ಡೀಟೇಲ್. ಯಾವ್ಯಾವ ಶಾಲೆಯನ್ನು ದತ್ತು ತೊಗೊಂಡಿದ್ರು, ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ, ಅದನ್ನು ಮಾಡಬೇಕು ಅಂತ. ಮತ್ತು ಒಂದು ನೈಬರ್ಹುಡ್ ಪಾಲಿಸಿ ಥರ ಪ್ರೈವೇಟ್ ಸ್ಕೂಲವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡ್ರೆ. ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲ, ಫಿಸಿಕಲ್ ಎಜುಕೇಷನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ಅವತ್ತು ಒಂದು ಮಾತು ಕೇಳಿದ್ರಿ, ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ. ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು, ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು, ಅವ್ರ ಆರೋಗ್ಯನ ಅಲ್ಲಿಂದನೇ ಕಲಿಸ್ಬೇಕು ಅನ್ನೋದೊಂದು ಇದೆ. ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟಾಗಿ ಅದು ಯಾವುದೋ ಇಂಟರ್ ಸ್ಕೂಲು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ವಾರಕ್ಕೆ ರೆಡಿಯಾಗಿ ಯಾರೋ ಬರ್ತಾರೆ, ಕಬಡ್ಡಿ ಆಡಿಸ್ತಾರೆ, ಖೋಖೋ ಆಡಿಸ್ತಾರೆ, ಓಡಾಕ್ಸ, ಆಮೇಲೆ ಮುಗಿದೋಯ್ತದ ಕತೆ. ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ, ಶಾಲಾ ಶಿಕ್ಷಕರಿಗೆ ತರಬೇತಿ. ನಾನು ನಿನ್ನೆ ನೋಡ್ತಾ ಇದ್ದೆ, ಡೆನ್ಮಾರ್ಕ್ ಎಜುಕೇಷನ್ ಸಿಸ್ಟಮಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ, ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ, ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು, ಎಂಪತಿ ಕ್ಲಾಸ್. ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆನೂ ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ಮತ್ತು ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕೆ ಬೇಕು? ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು. ಅವಾಗ ತರಕಾರಿ ತರಬೇಕು, ಹೆಚ್ಚಿಸ್ಬೇಕು, ಅಡುಗೆ ಮಾಡಿಸ್ಬೇಕು, ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು, ವಾರಕ್ಕೆ 2 ಮೀಟಿಂಗು. ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೇ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು. ಮೊನ್ನೇನೋ ಒಂದು ತೊಗೊಂಡ್ರಿ, ಇಷ್ಟು % ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರಲ್ಲಿ ಓದ್ದೆ ನಾನು. ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್, ಮೋಟಿವೇಶನ್ ಇಸ್ ದ ಆನ್ಸರ್. ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ, ಬೇರೆ ಶಾಲೆಗಳಲ್ಲಿ ಹೀಗಿದೆ, ನೀವು ಮಾಡಿ ಅಂತ. ಐ ಥಿಂಕ್ ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಆ್ಯಸ್ ಪರ್ಸನ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಷನ್, ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಜಾಸ್ತಿ ಕಲಿಸ್ತಾರೆ. ದೇ ಆರ್ ಸೋ ಸ್ಮಾರ್ಟ್ ಟುಡೇ. ಸೊ ಈ ಕೆಲಸನ ನಾವು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ತುಂಬ, ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು. ಹೆಚ್ಚು ಲಂಬಿಸ್ದೇನೆ ಸ್ವಾಟ್ ಅನಾಲಿಸಿಸ್ನ ಮಾಡಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗಬೇಕು. ಯಾರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿದ್ದಾರೆ, ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಮಾಡಬೇಕು, ಕಷ್ಟಪಟ್ಟು ಖಾಸಗಿ ಶಾಲೆ ಕಳ್ಸಂಗೆ ಮಾಡಬಾರ್ದು. ಸೊ ಅದನ್ನು ವಿ ಶುಡ್ ಟೇಕ್ ಇಟ್ ಆಸ್ ಎ ಮಿಷನ್ ಮೋಡಲ್ಲಿ ತಗೊಂಡು ನಾವು ಮಾಡಿದ್ರೆ ನನಗನ್ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸ್ದಂಗೆ ಆಗುತ್ತೆ. ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ, ನನಗೊಂದು ಆಸೆ ಇದೆ, ಈ ಮಕ್ಕಳಲ್ಲಿ ಇನ್ನು 10-15 ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ DC ಆಗಿ ಬರಬೇಕು, ಒಬ್ಬ SP ಆಗಿ ಬರಬೇಕು, ಒಬ್ಬ ಡಾಕ್ಟರ್ ಆಗಬೇಕು. ಒಂದು ಕನಸು ಬಿಟ್ಟಕ್ಕೇನು, ಒಂದು ಕನಸನ್ನ ಬಿಡಬೇಕು. ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನಗನ್ಸುತ್ತೆ, ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀನಿ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿ ಸ್ಟೆಪ್ಸ್ ವಿ ಶುಡ್ ಟೇಕ್? 1, 2, 3, 4.
ಈಗ ಬಂದಿರೋ ಥ್ರೆಟನ್ನು ನಿವಾರಿಸೋದು ಹೇಗೆ? ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ? ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆ ಬರೋದು ಹೇಗೆ? ನಿಜ, ನಾನು ಭಾಳಷ್ಟು ಕಡೆ ನೋಡ್ತೀನಿ, ದೇ ಆರ್ ಇನ್ ಸಮ್ ಪ್ಲೇಸಸ್ BO teachers, they are more powerful than politicians. I know. I've seen that. ಸುರೇಶ್ ಕುಮಾರ್, ಆದರೆ ಅದನ್ನು ಬಿಟ್ಟು ಒಂದು ಮಿನಿಟ್ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ಅವ್ರ ತಾಯಿಯವರು ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಬಂದಿರತಕ್ಕಂಥವ್ರು ಮತ್ತು ಶಿಕ್ಷಣ ಸಚಿವರಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಶಿಕ್ಷಣ ಕ್ಷೇತ್ರ ಭಾಳ ಉತ್ತಮವಾಗಿ ಬೆಳಿಬೇಕು ಮತ್ತು ಇದರಿಂದ ಸಮಾಜಕ್ಕೆ ಭಾಳ ದೊಡ್ಡ ಲಾಭ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ, ಸ್ವಾತಂತ್ರ್ಯ ಸಿಕ್ಕ 79 ವರ್ಷ ಆಯ್ತಲ್ಲ, ನಾನು ಈಗಿನ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳ್ತೀನಿ. 79 ವರ್ಷ ಕಾಲಘಟ್ಟದಲ್ಲಿ ಅಥಣಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. ನಾನು ಅನೇಕ ಸಚಿವರಿಗೂ ಕೂಡ ಅನೇಕ ಪತ್ರಗಳನ್ನು ಬರ್ಕೋತು ವಿನಂತಿಗಳನ್ನು ಮಾಡ್ಕೋತ ಬಂದಿದ್ದೀವಿ. ಹೇಳೋದೇನು ಹೇಳ್ತಿದ್ರು ಅಂದರೆ, ಗೈಡ್ಲೈನ್ಸ್ ಆಗಿಲ್ಲ, ಏಡೆಡ್ ಇದ್ರೂ ಕೂಡ 5 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇನ್ನೊಂದು ಕೊಡಕ್ಕೆ ಬರೋದಲ್ಲ ಅಂತ ಹೇಳ್ತಿದ್ರು. ಅಧ್ಯಕ್ಷರೇ, ಏನಾಗಿದೆ ಅಂದರೆ, ನಾವೇನು ಗೈಡ್ಲೈನ್ಸ್ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಇದ್ರದ್ದು ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದರೆ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂದರೆ, ಸುರೇಶ್ ಕುಮಾರ್ ಅವರೇ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕೆ ಶುರು ಮಾಡಿದರು. ಆ ದೇವಸ್ಥಾನ ಕಮಿಟಿ ಅವರು ಒಂದು ಸಲ ನಿರ್ಣಯ ಮಾಡಿದರು, ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕು, ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ. ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ. ಯಾರು ಬರ್ತಿರ್ತಾರಲ್ಲ, ನಿಲ್ಲು, ಅಲ್ಲಿ ಚಪ್ಪಲಿ ಕಳಿ ಒಳಗು, ಬಂದವ್ರಿಗೆಲ್ಲ ನಿಲ್ಲು, ಚಪ್ಪಲಿ ಕಳಿ ಒಳಗು, ಹಿಂಗೆ ಹೇಳ್ತಾ ಹೇಳ್ತಾ ಒಬ್ಬ ನಿಮ್ಮಂಥ ಭಾಳ ದೈವ ಭಕ್ತ ಮಣಿಯಲ್ಲೇನೆ ಚಪ್ಪಲಿ ಬಿಟ್ಟು ಬಂದುಬಿಟ್ಟ. ಬಂದ ಒಳಗೆ ಹೊಂಟಿದ್ದ, ನಿಲ್ಲಂದು, ಚಪ್ಪಲಿ ಅಂದ, ಮನ್ಯಾಗದ ಹಾಕೊಂಬರ್ಬೋದು, ಯಾಕೆ ಅಂದ, ಇಲ್ಲಿ ಬಿಡು, ಒಳಗೆ ಹೋಗು, ಕಾನೂನು ಹಂಗಿದೆ ಅಂದ. ನಮ್ಮಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ನಮ್ಮ ಊರ ಪಕ್ಕದಲ್ಲಿ ಒಂದು ಮಗಳು ಈ ರೂರಲ್ಗೊಂದು ಸಪ್ರೇಟ್ ಕೋಟಾ ಇದೆಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲ್ತವ್ರಿಗೆ ನೌಕರಿ ಕೊಡ್ತಕ್ಕಂಥದ್ದು. ಆ ಹೆಣ್ಮಗುಗೆ ತನ್ನ ಊರಲ್ಲಿ ಶಾಲೆ ಇರಲಿಲ್ಲ, ಅಥಣಿಗೆ ಬರ್ತಾಳೆ. ಅಥಣಿಗೆ ಬಂದು ಕೇಳಿದ ಒಂದು ಸೊಸೈಟಿ ಒಳಗೆ ಒಂದು ಅಡ್ಮಿಷನ್ ಮಾಡ್ತಾಳೆ. ಅಡ್ಮಿಷನ್ ಮಾಡಿ ನಂತರ ಒಂದೇ ತಿಂಗಳದಾಗ ಅವ್ರ ಊರೊಳಗೊಂದು ಶಾಲೆ ಶುರು ಆಗತ್ತೆ. ಶಿವನಪಳ್ಳಿ ಅಲ್ಲಿಂದ ಮತ್ತೆ ವಾಪಸ್ ತೆಗೆದು ಬರೀ 1 ತಿಂಗಳು ಅಲ್ಲಿಂದ ಏನು ಹೆಸರು ಹಚ್ಕೊಂಡು ದಾಖಲು ಮಾಡ್ಕೊಂಡು ಕಲಿಯಾಕೈತಲ್ಲ, ಅದನ್ನ ಕಿತ್ಕೊಂಡು ತಿರುಗಿ ತನ್ನ ಸರ್ಕಾರಿ ಶಾಲೆ ಹೋಗ್ತಾರೆ. ಆಕೆಗೆ ಪಾಪ ಮಣ್ಣು ನೌಕರಿ ಸಿಕ್ಕಿದೆ ಅವ್ರ ಊರಲ್ದೊಳಗೆ. ಇವ್ರ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, 1 ತಿಂಗಳಲ್ಲಿ ಸರ್ಕಾರಿ ಅಥಣಿ ಪಟ್ಟಣದಾಗ ಕಲ್ತಿಯಲ್ಲ ಅಂತ ಕೇಳ್ತಾರೆ. ಅಂದರೆ ಇಂಥವು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಅನೇಕ ಘಟನೆಗಳದಾವೆ. ನೀವು ಸಾಕಷ್ಟು ಅನುಭವಿಗಳಿದ್ದೀರಿ, ಅದ್ರ ಬಗ್ಗೆ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸನೂ ಮಾಡಿದಿರಿ. ಬಟ್ ಇಂಥದ್ರ ಬಗ್ಗೆನೂ ಸ್ವಲ್ಪ ಅಧಿಕಾರಿಗಳಿಗೆ ಅರಿವು ಬರೋ ನೀತಿನಲ್ಲಿನೂ ಒಂದು ಸ್ವಲ್ಪ ಹೇಳ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಶಿಕ್ಷಣ ಸಚಿವರಾದ ಮಧು ಬಂಗಾರಪುರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇಟ್ಸ್ ದ ನೀಡ್ ಆಫ್ ದಿ ಅವರ್. ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಭಾಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ. ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಗತಿ ಆಗಿಬಿಟ್ಟಿದೆ. ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡೋದು. ಕೇರಳ ಸ್ಕೂಲ್ಸಲ್ಲಿ ಪ್ರತಿ 2 ಗಂಟೆಗೆ ಒಂದು ಬೆಲ್ ಹೊಡಿತಾರೆ, ಮಕ್ಕಳು ನೀರು ಕುಡಿಬೇಕು, ನಿರ್ಜಲೀಕರಣ ಆಗಬಾರ್ದು. ವಿ ಇಂಟ್ರೊಡ್ಯೂಸ್ ದಟ್. ಅದು ಇವಾಗ ಚಾಲನೆಯಲ್ಲಿದೆಯಾ, ಒಂದು ಸಲ ನೋಡಿ. ಮತ್ತು ಕೇರಳದಲ್ಲಿ ಇನ್ನೊಂದು ಮಾಡಿದ್ದಾರೆ,
ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಟೈಪು ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ಇದೆ. ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು. ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಈ ನೇಮಕಾತಿ ಪ್ರೊಸೆಸ್ನ ಬೇಗ ಮಾಡಬೇಕು ನಾವು. ಮತ್ತು ಸರ್, ಈ ಅತಿಥಿ ಶಿಕ್ಷಕರು ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮ ಹತ್ರ. ಇಫ್ ಐ ಆಮ್ ರೈಟ್, ದೆರ್ ಆರ್ ಓವರ್ 73,000 ಅತಿಥಿ ಶಿಕ್ಷಕರು, ನಿಯರ್ಲಿ 70,000 ಹೈಸ್ಕೂಲ್ ಇದು ಪುಟ್ಟಗೆದ. ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ. ಆ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ, ಅವ್ರಿಗೆ ಸಂಬಳ ಯಾವ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ. ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನು ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು. ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು. ಮತ್ತು ನಮ್ಗೆ ಇನ್ನೂ ಕೂಡ NEP ಮತ್ತು SCP ನಡುವೆ ಏನು ವ್ಯತ್ಯಾಸ ಇದೆ, SCPದು ನಮಗೆಲ್ಲ ಒಂದು ಕೊಟ್ಟಿದ್ದಿದ್ರೆ ಮಾತಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು. ನಾನು ಆಗಲೇ ಹೇಳ್ದಂಗೆ 2016 2016 ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಸರ್ ಪಟ್ಟಣ್ಣವರೇ ಹೇಳ, ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನು ಕೇಂದ್ರ ಬಿಂದುವನ್ನಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ರಚಿಸುವುದು ಇಂದಿನ ತುರ್ತು ಅಗತ್ಯ. ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ 2016 ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು. ಆ ಸಮಿತಿ ಒಂದು ವರದಿ ಕೊಟ್ಟರು, ಸುಮಾರು 25 ಶಿಫಾರಸುಗಳನ್ನ ಕೊಟ್ಟರು. ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ. ಮೊದಲನೇ ಶಿಫಾರಸು, ಮಕ್ಕಳ ಜೀವ ರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು. ಇದು ಮುಖ್ಯಮಂತ್ರಿಗಳೇ ರಚಿಸಿದ ಸಮಿತಿ ಕೊಟ್ಟಿರೋ ಶಿಫಾರಸು. ಎರಡನೇದು, ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು. LKG UKG ಕ್ಯಾಚ್ಮೆಂಟ್ ಏರಿಯಾ ಆಗುತ್ತದೆ. ಮೂರನೇದು, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ ಮಾತ್ರ ತೊಡಗಿಸಿಕೊಂಡು ಎಲ್ಲ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು. ನಾಲ್ಕನೇದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ, ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ. ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು. 5, ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ, ತರಬೇತಿ, ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು. 6, ಶಿಕ್ಷಣದಲ್ಲಿ ICT ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ನಮ್ಮಲ್ಲಿ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ನ ನಾವು ಮಾಡಿದ್ದೀವಿ. ಅದು ಭಾಳ ಅನುಕೂಲವೂ ಆಗಿದೆ. ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು, ಲೈಬ್ರರಿ, ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. ಶಿಫಾರಸು 7,
ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬೇಕು. ಸ್ಪೋಕನ್ ಇಂಗ್ಲಿಷ್. 8, ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು. ಸರ್, ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು. ನಿಮ್ಮ ಸುಳ್ಯ ಕ್ಷೇತ್ರದಿಂದ SDMC ಅವರು ಒಂದು ಲೆಟರ್ ಬರೆದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ವಿವರಿಸಿದ್ರು. ನಾನು ಹೋದರೆ ದೊಡ್ಡ ಹೊಳೆ, ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗೋದಿಲ್ಲ. ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕು, ಆ ರೈಲ್ವೆ ಟ್ರ್ಯಾಕು ಕರ್ರವಾಗಿ ಬರ್ತದೆ. ರೈಲ್ವೆ ಟ್ರ್ಯಾಕಲ್ಲೇ ಮಕ್ಕಳು ಹೋಗಬೇಕು ಬರಬೇಕು. ಆ ಕುಟುಂಬದವರು ಕೂಡ ರೇಷನ್ನು, ನಿಮ್ಮ ಗ್ಯಾಸ್ ಸಿಲಿಂಡ್ರು ಎಲ್ಲ ಅದರಲ್ಲೇ ತೊಗೊಂಡೋಗ್ಬೇಕು. ಎಲೆಕ್ಟ್ರಿಕ್ ಇಂಜಿನ್ ಬಂದರೆ ಶಬ್ದನೇ ಗೊತ್ತಾಗಲ್ಲ, ಬಿದ್ದರೆ 60 ಅಡಿ ಬೀಳಬೇಕು. ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿಯಿಂದ ಅದನ್ನ ಪ್ರಸ್ತಾಪ ಮಾಡಿ ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ. 65 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬ್ರಿಡ್ಜನ್ನು ನಾವು ನಿರ್ಮಿಸೋಕ್ಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ. ಆ ಮಕ್ಕಳು ಇವತ್ತು ಓಡಾಡ್ತಾರೆ, ಇನ್ನೊಂದು ಉದ್ಘಾಟನೆಗೋಸ್ಕರ ನಿಮ್ಮ ಡೇಟ್ಗೋಸ್ಕರ ಆಗ್ತದದು. ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನ ಮಾಡ್ತಾ ಹೋದರೆ ಅನೇಕ ಸಂಗತಿಗಳಾಗುತ್ತೆ. ಆಮೇಲೆ ಯಾವುದು ಬೇಡ. ಸೊ ಇಷ್ಟು ವಿಷಯದಿಂದ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಅವರು ಅಂಕ, ಮಾರ್ಕ್ಸು, ಆಧುನಿಕ ಮಾರ್ಕಿಸ್ಸು, ಇವರು ಮಾರ್ಕ್ ಎಷ್ಟು ಬಂತು ಮಾರ್ಕ್ ಎಷ್ಟು ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ, ಸಮಸ್ಯೆಗಳನ್ನ ಎದುರಿಸೋದು ಹೇಗೆ, ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ. ಅದನ್ನು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ, ಒಂದು ನಿಮಿಷ. ಒಂದು ಸೆಕೆಂಡ್, ಎಲ್ಲರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಒಂದು ನಿಮಿಷ, ಒಂದು ನಿಮಿಷ ಬೇಡ, ಹಾಗೆ 1 ಗಂಟೆ ಕೊಡ. ಈಗ ಸ್ವಲ್ಪ ಕೂತ್ಕೊಂಡು ನೀವು. ಈಗ ವಿಷಯ ಅಂತ ಹೇಳಿದರೆ, ಮೊನ್ನೆ ಮುಖ್ಯಮಂತ್ರಿ ಮತ್ತೆ ವಿಧಾನ ಪರಿಷತ್ ಹೋಗ್ಲಿಕ್ಕಿದೆ. ಅವರು RCB ಆಗಿ ಉತ್ತರ ಕೊಡ್ತಾರೆ. ಉತ್ತರದ ನಂತರ ಈ ಚರ್ಚೆ ಮುಂದುವರಿಸುವ. ನಾನೇನು RCB. ಓಹೋ, ಹೊಸಬಟ್ಟೆ ಎಲ್ಲಪ್ಪ, ಅಳಿಯದೇ ಇದು. ಕೇಸರಿ ಅಲ್ಲ ಇದು.